ಅವ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಈಗ ಕವಿತಾ ಪ್ರಭಾಕರ್ ಮ್ಯಾಮ್ ನಮ್ಮ ಪೋಷಕರನ್ನ, ನಮ್ಮ ಮಕ್ಕಳನ್ನ, ನಮ್ಮ ಶಾಲೆನ, ನಮ್ಮನ್ನು ಬೇಡ ಮಕ್ಕಳು ಮಾತು. ಈ ಥರ ಟೀಚರ್ ಸಿಕ್ಕಿರೋದೇ ನಿಮ್ಮ ಪುಣ್ಯ. ಅದೇನೋ ಕರೆಕ್ಟ್. ಟೀಚರ್ಸ್ ಈ ಥರ ಸಿಕ್ಕಿರೋದು ತುಂಬ ಪುಣ್ಯ. ಜಾಸ್ತಿ ಮಾತಾಡೋದಿಲ್ಲ, ಬರೀ 2 ನಿಮಿಷ. ಇಲ್ಲಿ ನಾವು ಇವತ್ತು 37 ಸೆಂಟರ್ 37ನೇ ಸೆಂಟರ್ ಓಪನ್ ಮಾಡ್ತಾ ಇದ್ದೀವಿ. ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವದಿತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಕೆ, ನೆಕ್ಸ್ಟ್ ಹೇಳ್ತೀನಿ. ಎಲ್ಲರೂ ನಿಮ್ಮ ಎಡಗೈಯಲ್ಲಿ ಚಂಬರವನ್ನ ಕೋರ್ತಾ ಇದ್ದೇನೆ. ಪೋಷಿಸ್ತಾಳೆ, ಆದ್ರೆ ಅಪ್ಪ ಅಮ್ಮ ಊಟ ತಿನ್ನಿಸ್ತಾಳೆ, ಬಟ್ಟೆ ಕೊಡ್ತಾಳೆ, ಎಲ್ಲದಕ್ಕೂ ಅಮ್ಮ ಅಮ್ಮ. ಆದ್ರೆ ಅಪ್ಪನ ಜವಾಬ್ದಾರಿ ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ಅಪ್ಪ ಎಷ್ಟೋ ಸಲ ಕಾರ್ಮಿಕರಾಗಿರ್ತಾರೆ, ಚವಣಿಗೆ ಎಲ್ಲ ಕಟ್ಕೊಂಡು ತುದಿಯಲ್ಲಿ ನಿಂತು ಅವನ ಪ್ರಾಣವನ್ನ ಲೆಕ್ಕಿಸಿದ್ರೆ ಮೇಲೆ ಕೆಲಸ ಮಾಡಿ ಸಂಬಳವನ್ನ ತಂದು ನಗ್ನಗ್ತಾ ನಮ್ಮ ಕೈ ಕೊಡ್ತಿರ್ತಾನೆ. ಅದು ನಮಗೆ ಕಾಣೋದಿಲ್ಲ, ಹೌದಲ್ವಾ? ಎಷ್ಟೋ ಸಲ KSRTC ಡ್ರೈವರ್ಸ್ ಇದ್ದಾರೆ, ಅವ್ರು ಎಷ್ಟೋ ಸಲ ನಾವು ಸೇಫಾಗಿ ಮನೆ ಮಾಡ್ಕೊಡ್ತೀವಿ. ಅಪ್ಪನ ಪಾದದ ಕಡೆ ತಿಳ್ಕೊಳ್ಳಿ ಮಕ್ಕಳ. ಇಲ್ಲಿ ಗೆಸ್ಟ್ಗೂ ಹೂ ಕೊಡಿ, ಕೈ ಕಟ್ಕೊಳಕ್ಕೆ ಮೇಡಮ್. ಕಂಕಣ ಗೆಸ್ಟಿಗೆ ಟೆಕ್ನಾಲಜಿವರೆಗೂ ಫುಲ್ ಟೆಕ್ನಾಲಜಿವರೆಗೂ ಕಮಲಾಲಯ ಶ್ರೀದೇವಿ ಕುರಿಪಿಂಚವೇ ಕರುಣಾಂಬುರಾಸಿ ಪಾದವನ್ನ ಗಂಧದ ಕಡೆಯಿಂದ ಪೂಜೆ ಮಾಡಿ ಮಕ್ಕಳ. ಗಂಧದ ಕಡೆಯಿಂದ ಪೂಜೆ ಮಾಡಿದ್ಮೇಲೆ ಅಲ್ಲಿ ತಟ್ಟೆಯಲ್ಲಿ ಸೈಡಿಗೆ ಇಟ್ಟು ನಿಮಗೆ ಒಂದೊಂದು ಹೂವನ್ನ ಇಡಿ, ಕರ್ಪೂರವನ್ನ ಮಕ್ಕಳಿಗೆ ಆರೈಸಿ ಅಂತ ಕೇಳ್ಕೊಳ್ತೀನಿ. ಇದು ಪಾದ ಪೂಜಾ ಕಾರ್ಯಕ್ರಮ. ನಮ್ಮ ಮಕ್ಕಳಿಗೆ ದೇವರು ಒಳ್ಳೇದು ಮಾಡಲಿ ಅಂತ ದೇವರ ಬಳಿಯಲ್ಲಿ ನಾನು ಸಹ ಕೇಳ್ಕೊಳ್ತೀನಿ. ನಾನು ಸಹ ಏನಾದ್ರು ತಪ್ಪು ಮಾಡಿದ್ರೆ ಈ ಮಕ್ಕಳಿಗೆ ನಾನು ಮಾಡೋ ಪಾಠದಲ್ಲಿ ಏನಾದ್ರು ತಪ್ಪುಗಳಾಗಿದ್ರೆ ಕ್ಷಮಿಸ್ಬಿಟ್ಟು ದೇವರು ನಮಗೂ ಒಳ್ಳೇದು ಮಾಡಲಿ ಅಂತ ನಾನು ಈ ಸಮಯದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.